ಪ್ರಮುಖ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಹೆಬ್ಬೂರು ಹೋಬಳಿಯಲ್ಲಿ ಸ್ಮಶಾನದ ಜಾಗಕ್ಕಾಗಿ ಕರುನಾಡ ವಿಜಯ ಸೇನೆ ಹೆಬ್ಬೂರು ಘಟಕದ ಶ್ರೀನಿವಾಸ ಸೋಪನಹಳ್ಳಿ ನೇತೃತ್ವದಲ್ಲಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರುನಾಡು ವಿಜಯ ಸೇನೆ ವತಿಯಿಂದ ಹೆಬ್ಬೂರಿನ ಪ್ರಮುಖ ಬೀದಿಗಳಲ್ಲಿ ಅಣುಕು ಪ್ರದರ್ಶನ ಮಾಡುತ್ತಾ ಮನುಷ್ಯ ಸತ್ತರೆ ಮುಚ್ಚಲು ಜಾಗ ಕೊಡಿ ಅಂತ ಸರ್ಕಾರವೇ ಆದೇಶ ಮಾಡಿದೆ. 2018ರಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಂಜೂರು ಮಾಡಲಾಗಿದೆ ಅಂತ ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಹೆಬ್ಬೂರು ಹೋಬಳಿಯಲ್ಲಿ 78 ಕಂದಾಯ ಗ್ರಾಮಗಳಿದ್ದು 53 ಮುಜರೆ ಗ್ರಾಮಗಳಿದೆ. 26 ಹಳ್ಳಿಗಳಿಗೆ ಮಾತ್ರ ಸ್ಮಶಾನ ಭೂಮಿ ಇದ್ದು ಉಳಿದ 52 ಹಳ್ಳಿಗಳಿಗೆ ಸ್ಮಶಾನದ ಭೂಮಿಯೇ ಇಲ್ಲ. 52 ಹಳ್ಳಿಯ ಜನರು ಯಾವ ಕರ್ಮ ಮಾಡಿದ್ದಾರೆ, ಉಳಲು ಜಾಗವಿಲ್ಲದಂತಹ ಪರಿಸ್ಥಿತಿ ಉಂಟಾಗಿದೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ಮಂಡರು ಭ್ರಷ್ಟರು ಆಗಿದ್ದಾರೆ. ಸ್ಮಶಾನದ ಜಾಗವನ್ನ ನೀಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಸಿದರು. ಕರುನಾಡ ವಿಜಯ ಸೇನೆ ಸಂಘಟನೆಯ ಹೆಬ್ಬೂರು ಹೋಬಳಿ ಅಧ್ಯಕ್ಷ ಶ್ರೀನಿವಾಸ್ ಮಾತಾಡ್ತಿದ್ದೀನಿ. ಸತ್ತರೆ ಮನುಷ್ಯನಿಗೆ ಮುಚ್ಚಕ್ಕೆ ಜಾಗ ಕೊಡಿ ಅಂತ ಹೇಳಿ 2018ರಲ್ಲೇ ಸರ್ಕಾರ ಆದೇಶ ಮಾಡುತ್ತೆ. ಅದೇ ರೀತಿ ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಗ್ರಾಮದಲ್ಲೂ ಗುರುತಿಸಿದ್ದೀನಿ ಅಂತ ಹೇಳಿ ವಿಧಾನಸೌಧಕ್ಕೆ ಲೆಟ್ರೇಟ್ ಕೊಟ್ಟಿದ್ದೀರಾ. ಪ್ರತಿ ಹಳ್ಳಿಯ ಸರ್ವೆ ನಂಬರ್ ಸಮೇತ ಕಳಿಸಿದ್ದೀರಾ. ಆದರೆ ನಮ್ಮ ಹೆಬ್ಬೂರು ಹೋಬಳಿಯಲ್ಲಿ 78 ಕಂದಾಯ ಗ್ರಾಮಗಳು ಇರ್ತವೆ, 33 ಮಜರೆ ಗ್ರಾಮಗಳಿದ್ದು ಕಂದಾಯ ಗ್ರಾಮಗಳಿಗೆ ತಾವು ಗುರುತಿಸಿರುವ ಜಾಗದಲ್ಲಿ ನಾನೇ ಸ್ವಯಂ ಪ್ರೇರಿತವಾಗಿ ದಾಖಲಾತಿ ಪ್ರಕಾರ ಹೋಗಿದ್ದೀನಿ. 26 ಹಳ್ಳಿಗಳಿಗೆ ಮಾತ್ರ ಮಶಾಣವಿದ್ದು ಉಳಿದ 52 ಹಳ್ಳಿಗಳು ಏನು ಕರ್ಮ ಮಾಡಿದ್ದೇವೆ ಸ್ವಾಮಿ? ಮಾನ್ಯ ಅಧಿಕಾರಿಗಳೇ, ತಹಸೀಲ್ದಾರೇ, ಏನು ಮಾಡ್ತಾ ಇದ್ದೀರಾ? ಸತ್ತಗರೇ ಮುಚ್ಚಕ್ಕೆ ಜಾಗ ಕೊಡ್ರಿ, ಮುಚ್ಚಕ್ಕೆ ಜಾಗ ಕೊಡ್ರಿ. 52 ಹಳ್ಳಿ ಜನ ಏನು ಪಾಪ ಮಾಡಿದ್ದಾರೆ? ನೀವೇ ಹೇಳಿ, ಏನು ಪಾಪ ಮಾಡಿದ್ದಾರೆ? ನೀವು ಗುಡಿಸಿರತಕ್ಕಂಥ ಜಾಗಗಳಲ್ಲಿ ಬೆಳೆ ಬೆಳೀತಾ ಇದ್ದಾರೆ, ರಸ್ತೆಗಳಿಲ್ಲ, ತಾಲೂಕು ಕಚೇರಿಯಿಂದ ತಾಲೂಕು ಪಂಚಾಯಿತಿಯ ಕಾರ್ಯಾಲಯಕ್ಕೆ ಇಲ್ಲಿವರೆಗೂ ಹಸ್ತಾಂತರಿಸಿಲ್ಲ ಅಂತ ಹೇಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆರೋಪ ಮಾಡ್ತಾರೆ. ಎಲ್ಲಿ ಸ್ವಾಮಿ ಮಶಾಣ? ಎಲ್ಲಿ ಮಶಾಣ? ಸತ್ರ ಎಲ್ಗೋಗ್ಬೇಕು ನಾವು? ಕೆರೆಗಳಲ್ಲಿ ಮುಳ್ಬೇಕಾ? ಇಲ್ಲ ಬೇರೆ ಕಡೆ ಬೀದಿ ನಾಯಿಗಳು ತಿನ್ಬೇಕಾ? ಸರ್ಕಾರಕ್ಕೆ ನೀವು ಮಾನವ ಹಕ್ಕುಗಳ ಜಾಗೃತಿ ದಳದ ರಾಜ್ಯ ಅಧ್ಯಕ್ಷ ಲೋಕೇಶ್ ಮಾತನಾಡಿ, ಒಬ್ಬ ಮನುಷ್ಯ ಸತ್ತ ನಂತರ ಆತನಿಗೆ 70 ಚದರ ಅಡಿ ಜಾಗವನ್ನ ಮೀಸಲಿಡಬೇಕು ಅಂತ ಸರ್ಕಾರದ ಆದೇಶವೇ ಇದೆ. ಆದರೂ ಸಹ ಸರ್ಕಾರ ಗುರುತಿಸಿರುವ ಸ್ಮಶಾನದ ಜಾಗವನ್ನ ನೀಡಲು ಕಂದಾಯ ಇಲಾಖೆಯ ಅಧಿಕಾರಿಗಳು ಬೇಜವಾಬ್ದಾರಿ ತೋರ್ತಾ ಇದ್ದಾರೆ. ನಮ್ಮ ಸಂಘದ ವತಿಯಿಂದ ಎಲ್ಲ ಕಚೇರಿಗಳಿಗೂ ಅಲೆದಾಡಿ ಡಿಸಿ ಕಚೇರಿ, ತಾಲೂಕು ಕಚೇರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗದೇ ಇರುವ ಕಾರಣದಿಂದಾಗಿ ನಾವು ರಸ್ತೆಗಿಳಿದು ಪ್ರತಿಭಟನೆ ಮಾಡುವ ಸಂದರ್ಭ ಎದುರಾಗಿದೆ ಅಂತ ಕಿಡಿಕಾರಿದರು. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿಯಲ್ಲಿ ಸುಮಾರು 78 ಗ್ರಾಮಗಳಿದ್ದು 78 ಗ್ರಾಮಗಳ ಪೈಕಿ 26 ಗ್ರಾಮಗಳಲ್ಲಿ ಸ್ಮಶಾನ ಇಲ್ಲದಿರುವ ಬಗ್ಗೆ ಈ ದಿನ ಮಾನವ ಹಕ್ಕುಗಳ ಜಾಗೃತಿ ದಳ ಹಾಗೂ ವಿಜಯ ಸೇನೆ ಹೆಬ್ಬೂರು ಹೋಬಳಿ ಸಂಯೋಗದೊಂದಿಗೆ ಈ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ. ಮನುಷ್ಯ ಬದುಕಿರುವಾಗ ಸಹ ಕರ್ನಾಟಕ ರಾಜ್ಯ ಸರ್ಕಾರವಾಗಲಿ, ಕಂದಾಯ ಇಲಾಖೆಯಾಗಲಿ, ತಹಸೀಲ್ದಾರ್ ಕಚೇರಿಯಲ್ಲಾಗಲಿ ಮರ್ಯಾದೆ ಇರುವುದಿಲ್ಲ. ಆದರೆ ಸತ್ತಾಗ್ಯೂ ಸಹ ಒಬ್ಬ ಮನುಷ್ಯ ಮರಣ ಹೊಂದಿದ ಬಳಿಕ ಅವನಿಗೆ 70 ಚದುರ ಅಡಿ ಜಾಗವನ್ನು ಮೀಸಲಿಡಬೇಕೆಂದು ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ರಾಜ್ಯಪಾಲರ ಕಚೇರಿಯಿಂದ ಮನವಿ ಬಂದಿರುವುದಾಗಿ, ಆ ಬಗ್ಗೆ ಯಾವ ಜಿಲ್ಲಾಧಿಕಾರಿಯಾಗಲಿ, ಉಪವಿಭಾಗಾಧಿಕಾರಿಯಾಗಲಿ, ತಾಲೂಕು ಕಚೇರಿಗಳಾಗಲಿ ಯಾವುದೇ ಪ್ರಯೋಜನವಾಗದಿರುವ ಕಾರಣ ಇಂದು ವಿಜಯ ಸೇನೆ ಅಧ್ಯಕ್ಷ ಶ್ರೀನಿವಾಸು ಹಾಗೂ ಮಾನವ ಹಕ್ಕುಗಳ ಜಾಗೃತಿ ದಳದ ರಾಜ್ಯಾಧ್ಯಕ್ಷರಾದಂಥ ಲೋಕೇಶ್ವರ, ಉಮಾದೇವಿ, ಮಂಗಳಗೌರಮ್ಮ ಎಲ್ಲರೂ ಸೇರಿ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತಿರುವೆ. ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಕರುನಾಡ ವಿಜಯ ಸೇನೆ ಅಧ್ಯಕ್ಷರಾದ ಶ್ರೀನಿವಾಸ್, ಮಾನವ ಹಕ್ಕುಗಳ ಜಾಗೃತಿ ದಳ ರಾಜ್ಯಾಧ್ಯಕ್ಷ ಲೋಕೇಶ್, ಉಮಾದೇವಿ, ಮಂಗಳಗೌರಮ್ಮ, ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಏಪ್ರಿಲ್ 2ರಂದು ಪೊಲೀಸ್ ಕವಾಯತು ಮೈದಾನದಲ್ಲಿ ಧ್ವಜ ದಿನಾಚರಣೆ ಆಚರಿಸಲಾಯಿತು. ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ತುಮಕೂರಿನ ಪೊಲೀಸ್ ಕವಾಯತು ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ನಿವೃತ್ತ ಪೊಲೀಸರ ಸಹಾಯಕ್ಕಾಗಿ ಬಳಸಿಕೊಳ್ಳಲಾಗುವುದು. ಕ್ಷೇಮ ನಿಧಿಯಲ್ಲಿ ಇರಿಸಲಾಗುವ ಈ ಹಣವನ್ನು ನಿವೃತ್ತ ಪೊಲೀಸರ ಕುಟುಂಬದ ಆರ್ಥಿಕ ಸಹಾಯಕ್ಕೆ ಬಳಸಿಕೊಳ್ಳಲಾಗುವುದು. ಧ್ವಜ ದಿನಾಚರಣೆ ನಿಮಿತ್ತ ಸೇವೆ ಮತ್ತು ತ್ಯಾಗದ ಮಹತ್ವ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಹಾಗೂ ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸುವ ಕಾರ್ಯಕ್ರಮವನ್ನು ನೆನಪಿಸಲಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ
ಅಧಿಕಾರಿ ಅಶೋಕ್ ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ನಿವೃತ್ತ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ವಿ ಮರಿಯಪ್ಪ ಹಾಜರಿದ್ದರು. ಸಮಾರಂಭದಲ್ಲಿ ಮರಣ ಹೊಂದಿರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಕುಟುಂಬಕ್ಕೆ ಸನ್ಮಾನ ಮಾಡಲಾಯಿತು. ಅವರು ನಮ್ಮ ಕರೆಗೆ ಒಗ್ಗಟ್ಟು ಈ ದಿನದ ಸಮಾರಂಭಕ್ಕೆ ಆಗಮಿಸಿರುತ್ತಾರೆ. ಅವರಿಗೆ ಜಿಲ್ಲಾ ಪೊಲೀಸ್ ಪರವಾಗಿ ಸ್ವಾಗತ ಬಯಸುತ್ತೇನೆ. ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಮಾನ್ಯರನ್ನ ಸ್ವಾಗತಿಸಲಾಗುತ್ತದೆ. 4-25ನೇ ಸಾಲಿನಲ್ಲಿ ನಿವೃತ್ತರಾಗಿ ಈ ದಿನ ಸನ್ಮಾನ ಸ್ವೀಕರಿಸಲು ಆಗಮಿಸಿರುವ ಒಟ್ಟು 27 ಮಂದಿ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ 10 ಮಂದಿ ಮರಣ ಹೊಂದಿರುವ ನಿಲುವಂತ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕುಟುಂಬ ವರ್ಗದವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭಕ್ಕೆ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಎಲ್ ಜಗದೀಶ್ ಅವರು, ನಿವೃತ್ತ ಪೊಲೀಸ್ ಉಪಾಧೀಕ್ಷಕರು ಹಾಗೂ ಇತರ ಅನೇಕ ನಿವೃತ್ತಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆಗಮಿಸಿದ್ದು ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭಕ್ಕೆ ಪತ್ರಿಕಾ ಮಿತ್ರರು ಆಗಮಿಸಿದ್ದು ಅವರಿಗೂ ಸಹ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ನಾಗರಿಕರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ತಾರೀಕಿನಂದು ಕರ್ನಾಟಕ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದರ ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ನಡೆಸಲಾಗುತ್ತಿದೆ. ಪೊಲೀಸ್ ಇಲಾಖೆಯಲ್ಲಿ ಸೇವಾ ಮತ್ತು ತ್ಯಾಗದ ಮಹತ್ವ, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು, ಅಪರಾಧ ಪತ್ತೆ ಮತ್ತು ತುಮಕೂರಿನ ವಿವಿಧೆಡೆ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳವರ 118ನೇ ಜನ್ಮ ದಿನೋತ್ಸವವನ್ನು ಭಕ್ತಾದಿಗಳು ಅದ್ದೂರಿಯಾಗಿ ಆಚರಿಸಿದರು. ಸಿದ್ಧಗಂಗಾ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ತುಮಕೂರಿನ 5 ಸ್ಥಳಗಳಲ್ಲಿ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ನಗರದ ಸೋಮೇಶ್ವರಪುರಂನ ಅರಳಿಮರದ ವೃತ್ತದಲ್ಲಿ ಕೃಷ್ಣಸ್ವಾಮಿ ನಾಯ್ಡು ನೇತೃತ್ವದಲ್ಲಿ ಬಾಳಾರಾಧ್ಯ, ಕೇಬಲ್ ರಾಜು, ಶ್ರೀನಿವಾಸ್ ಗೌಡ, ಗಂಗಾಧರ್, ರಾಜಶೇಖರ್, ಚಂಗಾವಿ ರವಿ ಸೇರಿದಂತೆ ಹಲವಾರು ಯುವಕರು ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅನಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸಿದರು. ತುಮಕೂರಿನ ಅಶೋಕ ರಸ್ತೆಯಲ್ಲಿರುವಂತಹ ಸಿದ್ದರಾಮಣ್ಣ ಕಾಂಪ್ಲೆಕ್ಸ್ ಮುಂಭಾಗ ಸಿದ್ಧಗಂಗಾ ಶ್ರೀಗಳ ಬೃಹತ್ ಪ್ರತಿಮೆ ಇಟ್ಟು ಶ್ರೀಗಳ ಜನ್ಮ ದಿನೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಬಿಜೆಪಿ ಮುಖಂಡ ಮಹೇಶ್ ಬಾಬು ಮತ್ತು ಸ್ನೇಹ ಸ್ಟುಡಿಯೋ ಮಾಲೀಕ ನವೀನ್ ನೇತೃತ್ವದಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀಗಳ ಜನ್ಮ ದಿನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ ಅಂತ ಬಿಜೆಪಿ ಮುಖಂಡ ಮಹೇಶ್ ಬಾಬು ತಿಳಿಸಿದರು. ಮತ್ತು GMS ಕಾಂಪ್ಲೆಕ್ಸಲ್ಲಿ ಬಾಡಿಗೆದಾರರಾಗಿದ್ದೀವಿ. ನಮ್ಮ GMS ಕಾಂಪ್ಲೆಕ್ಸ್ನ ಬಾಡಿಗೆದಾರರು ಮತ್ತು ವೀರಶೈವ ಸಮಾಜದೊಂದಿಗೆ ಮತ್ತು ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಭಕ್ತಿವೃಂದದವರ ಎಲ್ಲ ಸಹಯೋಗದೊಂದಿಗೆ ನಾವು ಪ್ರತಿ ವರ್ಷ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸ್ತೀವಿ. ಅವರ ಹುಟ್ಟಿದ ದಿನದಂದು ದಾಸೋಹ ದಿನ ಅಂತ ಆಚರಣೆ ಮಾಡಿ ಇವತ್ತು ನಾವು ಅನ್ನ ದಾಸೋಹ ಮಾಡ್ತಾಯಿದ್ದೀವಿ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ನಿರಂತರವಾಗಿ ನಾವು ಅನ್ನದಾನ ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕೆ ನಮಗೆ ಸಹಕಾರ ಅಂತ ಅಂದರೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಭಕ್ತಿವೃಂದ ಹಾಗೂ ನಮ್ಮ ವೀರಶೈವ ಸಮಾಜ ಹಾಗೂ ನಮ್ಮ GMS ಕಾಂಪ್ಲೆಕ್ಸ್ನ ಎಲ್ಲ ಬಾಡಿಗೆದಾರರು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ರಿಗೂ ನಾವು ನಿಮ್ಮ ಮೂಲಕವಾಗಿ ಅವರಿಗೆಲ್ಲ ಅಭಿನಂದನೆಗಳನ್ನ ತಿಳಿಸ್ತೀವಿ. ನಮಸ್ಕಾರ. ಉಪಾಧ್ಯಕ್ಷರು, ಈ ಒಂದು ಏನು ಅಶೋಕ ರಸ್ತೆ ಬಸ್ ಸ್ಟ್ಯಾಂಡ್ ಎದುರುಗಡೆ GMS ಕಾಂಪ್ಲೆಕ್ಸು ಬಾಡಿಗೆದಾರರ ವತಿಯಿಂದ ಹಾಗೂ ಶಿವಕುಮಾರ ಸ್ವಾಮಿಗಳ ಭಕ್ತವೃಂದದಿಂದ ಸುಮಾರು ಅನೇಕ ವರ್ಷಗಳಿಂದ ಒಂದು ಶಿವಕುಮಾರ ಸ್ವಾಮೀಜಿಗಳ ಜಯಂತ್ಯುತ್ಸವ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವೀರಶೈವ ಸಮಾಜದ ಸಹಯೋಗದೊಂದಿಗೆ ನಿರಂತರ ಪ್ರಸಾದ ವಿನಿಯೋಗ ಸಂಜೆವರೆಗೂ, ಬೆಳಗ್ಗೆ ಪ್ರಾರಂಭ ಆದರೆ ಸಂಜೆವರೆಗೂ ಇರುತ್ತೆ. ಈ ಒಂದು ಕಾರ್ಯಕ್ರಮದಿಂದ ಎಲ್ಲ ಶಿವಕುಮಾರ ಸ್ವಾಮಿಗಳ ಭಕ್ತರಿಗೂ ಒಳ್ಳೆಯದಾಗಲಿ. ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಇಡೀ ತುಮಕೂರು ಜನತೆಗೆ ಮತ್ತು ಸುತ್ತಮುತ್ತಲ ಏನು ಇಲ್ಲಿ ಬಸ್ ಸ್ಟ್ಯಾಂಡ್ ಏರಿಯಾ ಆಗಿರೋದ್ರಿಂದ ಎಲ್ಲ ಊರಿಂದನೂ ಬಂದವರಿರ್ತಾರೆ. ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಎಲ್ಲರಿಗೂ ಸ್ವಾಮೀಜಿಗಳ ಆಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಕೇಳ್ಕೊಂತ ನಗರದ ತುಮಕೂರು ವಿವಿ ಮುಂಭಾಗ ಮುಂಜಾನೆ ಗೆಳೆಯರ ಬಳಗದಿಂದ ಶ್ರೀಗಳ ಜನ್ಮ ದಿನೋತ್ಸವವನ್ನು ಉದ್ಯಮಿ ಚಂದ್ರಮೌಳಿ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬಂಡೀಪುರ ಉಳಿವಿಗಾಗಿ ಚಾಮರಾಜನಗರದ ಪ್ರಮುಖ ರಸ್ತೆಗಳಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ.
ಚಾಮರಾಜನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿದ ರೈತರು ರಾಜ್ಯ ಸರ್ಕಾರ ಹಾಗೂ ಸಿಎಂ ಸಂಸದೆ ವಿರುದ್ಧ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಜಿಲ್ಲಾಡಳಿತ ಭವನದ ಎದುರು ಧರಣಿ ನಡೆಸಿದರು. ಬಂಡೀಪುರದಿಂದ ಕೇರಳ ರಸ್ತೆಯ ರಾತ್ರಿ ಸಂಚಾರ ನಿಷೇಧ ತೆರವು ಮಾಡಬಾರದು ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಕೂಡ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಕಾಡನ್ನು ಉಳಿಸಿ, ಬಂಡೀಪುರದ ಪ್ರಾಣಿಗಳು ಆ ಕಾಡನ್ನು ಉಳಿಸಬೇಕಾದ್ದು ನಮ್ಮೆಲ್ಲರ ಧರ್ಮ. ಮೋದಿಯವರು ಕೂಡ ಬಂಡೀಪುರಕ್ಕೆ ಸಫಾರಿ ಬರ್ತಾರೆ. ಒಂದು ಕಡೆ ಕಾಡು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಆನಂದವಾಗಿ ಸವಿದು ಹೋಗಿದ್ದೀನಿ ಅಂತ ಹೇಳ್ತಾರೆ. ಪ್ರಿಯಾಂಕಾ ವಾದ್ರಾ ಅವರು ಕೇರಳದಲ್ಲಿ ಲೋಕಸಭಾ ಸದಸ್ಯರಾದ ಮೇಲೆ ಅಲ್ಲಿಯ ಸ್ಥಳೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ, ರಾತ್ರಿ ಸಂಚಾರಕ್ಕೆ ಬಂಡೀಪುರವನ್ನು ಮುಕ್ತ ಮಾಡಬೇಕು ಅಂತೇಳಿ. ನಮಗೇನು ಆತಂಕ ಇದೆ, ಇಲ್ಲಿ ಸ್ಮಗ್ಲಿಂಗ್ ಸ್ಟಾರ್ಟ್ ಆಗ್ತದೆ, ಕಾಡು ಪ್ರಾಣಿಗಳನ್ನ ಕೊಂದು ತಿಂತಕ್ಕಂಥ ಅವಿವೇಕಿಗಳು ಹುಡ್ತಾರೆ. ರಾತ್ರಿ ಸಮಯದಲ್ಲಿ ಸಂಚಾರ ಆದರೆ ಆ ಭಾಗದಲ್ಲಿ ಇರತಕ್ಕಂಥ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ. ಮತ್ತೆ ರಾತ್ರಿನಲ್ಲಿ ಕಳ್ಳತನ ಜಾಸ್ತಿ ಆಗ್ತದೆ. ಯಾಕೆ ಅವಿವೇಕಿಗಳಿಗೆ ಅರ್ಥವಾಗಲ್ವ? ಇವ್ರಿಗೆ ಅನ್ನ ತಿನ್ನಲ್ವ ಇವ್ರಿಗೆ ಕಾಡು ಪ್ರಾಣಿಗಳಿಗೆ ಒಂದು ಕಡೆ ಜೂ ಮಾಡ್ತಾರೆ, ಇನ್ನೊಂದು ಕಡೆ ಕಾಡು ಉಳಿಸಿ ಅಂತ ಗಿಡ ನೆಡಕ್ಕೆ ಹೋಗ್ತಾರೆ, ಇನ್ನೊಂದು ಕಡೆ ಪ್ರಾಣಿಗಳನ್ನ ಬೇರೆ ಬೇರೆ ರಾಷ್ಟ್ರಗಳಿಂದ ದತ್ತು ತಗೋತೀವಿ ಅಂತ ಹೇಳ್ತಾರೆ ಮಂತ್ರಿಗಳು, MLAಗಳು. ಫೋಟೋ ತೆಗೆಸ್ಕೊಳಕ್ಕೆ ಇವರು. ಈ ಅವಿವೇಕಿಗಳಿಗೆ ನಾವು ಹೇಳೋದು ಒಂದನೇ, ನಿಮಗೆ ಮತದಾನದಲ್ಲಿ ಗೆದ್ದು ಮತ ಏರಿದ್ರೆ ಇಂಥ ಅವಿವೇಕಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದನ್ನು ಮೊದಲು ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷದವರಾಗಲಿ ಮೊದಲು ಯೋಚನೆ ಮಾಡಿ ಹೇಳಿಕೆಗಳನ್ನ ಕೊಡಿ. ಯಾಕೆ ಹೇಳ್ತೀವಿ ಅಂದರೆ, ಸೇವ್ ಬಂಡೀಪುರ ಅಲ್ಲ ಇದು, ಬಂಡೀಪುರ ಕಾಡನ್ನು ಉಳಿಸಿ ಅಂತಕ್ಕಂಥದ್ದು ಭಾರತದ ನಾಗರಿಕನ ಪ್ರತಿಯೊಬ್ಬನ ಹಂಬಲ ಇದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಹುಲಿಗಳ ನಾಡು ಚಾಮರಾಜನಗರ ಜಿಲ್ಲೆಯಲ್ಲಿ. ಹುಲಿಗಳ ಗಣತಿ ಮಾಡಿಸ್ತೀರಿ ಹಣ ಕೊಟ್ಟು. ಕಾಡಿನಲ್ಲಿ ರಾತ್ರಿ ಸಂಚಾರ ಮಾಡದೆ, ಆಗ ರಾತ್ರಿ ಸಂಚಾರ ಮಾಡದೆ ಆಗಿರ್ತಕ್ಕಂಥ ನಷ್ಟ ಎಷ್ಟಿದೆ ಇವತ್ತು? ಏನಾದ್ರು ಲೆಕ್ಕ ಹಾಕಿದ್ದಾರೆ ಅಧಿಕಾರಿಗಳು? ಎಷ್ಟು ಕೋಟಿ ನಷ್ಟ ಆಗಿದೆ ರಾತ್ರಿ ಸಂಚಾರ ಮಾಡದೇನೆ? ರಾತ್ರಿ ಸಂಚಾರ ಮಾಡೋದು ಕಳ್ಳದಾರಿಗಳು ಹೋಗಕ್ಕೆ ಇವರು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಬೊಮ್ಮವಾರ ವಿಎಸ್ಎಸ್ಎನ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ತಾಲೂಕಿನ ಕಸಬಾ ಹೋಬಳಿಯ ಬೊಮ್ಮವಾರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ನೂತನ ಅಧ್ಯಕ್ಷರಾಗಿ ರವಿ ಹಾಗೂ ಉಪಾಧ್ಯಕ್ಷರಾಗಿ ಶಕುಂತಲಾ ನಾಗೇಶ್ ಅವಿರೋಧವಾಗಿ ಆಯ್ಕೆಯಾದರು ಅಂತ ಚುನಾವಣಾ ಅಧಿಕಾರಿ ಚೇತನ ಘೋಷಿಸಿದರು. ಬೊಮ್ಮವಾರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷ ಟಿ ಹೊಸಹಳ್ಳಿ ರವಿ ಮಾತನಾಡಿ, ಇತ್ತೀಚೆಗೆ ಸಂಘದ ನಿರ್ದೇಶಕರ ಚುನಾವಣೆ ನಡೆದು 12 ಸ್ಥಾನಗಳಲ್ಲಿ 11 ಸ್ಥಾನಗಳು ನಮ್ಮ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತರೇ ವಿಜೇತರಾಗಿದ್ದು, ಮತ್ತೊಂದು ಸ್ಥಾನ ಜೆಡಿಎಸ್ ಬಂಡಾಯದವರೇ ಆಗಿದ್ದರಿಂದ ಜೆಡಿಎಸ್ನ ಪಾಲಾಗಿದೆ. ಕಳೆದ 15 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದು, ಸ್ವಂತ ಕಟ್ಟಡ ಹೊಂದಿದ್ದು, ಸಾವಕನಹಳ್ಳಿ ಗೇಟ್ ಬಳಿ ರಸಗೊಬ್ಬರದ ಮಳಿಗೆಯನ್ನು ಪ್ರಾರಂಭಿಸಿದ್ದೇವೆ. ಈ ಹಿಂದೆ ಸಾಲದಲ್ಲಿ ಇದ್ದ ಸೊಸೈಟಿ ನಮ್ಮ ಜೆಡಿಎಸ್ ತೆಕ್ಕೆಗೆ ಬಂದ ನಂತರ ಅಭಿವೃದ್ಧಿ ಹೊಂದಿ ಲಾಭದತ್ತ ಸಾಗ್ತಾ ಇದೆ. ಮುಂದೆಯೂ ಎಲ್ಲರ ಸಹಕಾರದಿಂದ ಸಂಘ ಲಾಭದತ್ತ ಕೊಂಡೊಯ್ಯಲು ಸಹಕರಿಸುವುದಾಗಿ ತಿಳಿಸಿದರು. ಸಾವಿರ ವಾರ್ಡ್ ಚುನಾವಣೆ ನಡೆದಿತ್ತು. ಆದರೂ ಒಂದು ಚುನಾವಣೆ ಗೊಂದಲ ಆಗಿ ಏನು ನಮ್ಮ ಕಾಂಗ್ರೆಸ್ ಬೆಂಬಲಿತರು ಹೈಕೋರ್ಟ್ ಹೋಗಿ ಒಂದು ಕೋಆಪರೇಟಿವ್ ಲೈನ್ ಧಿಕ್ಕರಿಸಿ ಅವ್ರು ಹೋಟೆಲ್ ತಗೊಂಡ್ಬಂದರು. ಆದರೂ ಸಹ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಮಿತ್ರ ಪಕ್ಷದ BJPಯವರು ಇಬ್ಬರು ಸೇರಿ ನೇರವಾಗಿ ನಾವು ಜನಗಳ ಮೇಲೆ ನಂಬಿಕೆ ಇಟ್ಟು ನಮ್ಮ ಕಾರ್ಯಕರ್ತರ ಮೇಲೆ ಶಕ್ತಿಯಿಂದ ನಾವು ಚುನಾವಣೆಗೆ ಹೋದ್ರಿ. ಇವತ್ತು ಎಲ್ಲ ಗೆದ್ದಿದ್ದೀರಿ. ನಾವು 11 ನಮ್ಮ ಪಾರ್ಟಿ ಗೆದ್ದಿದ್ದೀವಿ ಮತ್ತು ಒಂದು JDS ಬಂಡಾಯ ಅಭ್ಯರ್ಥಿ ಒಬ್ಬರು ಗೆದ್ದಾರೆ. ಇವತ್ತು ಎಲ್ಲರೂ ಸಹ ಗೆದ್ದು ಏನು ನಮ್ಮ ಸೊಸೈಟಿ ಕಳೆದ ಒಂದು 15 ವರ್ಷದಿಂದ ಎಲ್ಲ ರೀತಿ ಅಭಿವೃದ್ಧಿ ಹೊಂದಿ ಹೊಸ ಕಟ್ಟಡ ಕಟ್ಟಿ ಸಾವಕನಹಳ್ಳಿ ಗೇಟಲ್ಲಿ ಒಂದು ಲಾಗೋಡ ರಸಗೊಬ್ಬರದ ಅಂಗಡಿ ಕೂಡ ಓಪನ್ ಮಾಡಿದ್ದೀರಿ. ಈಗಾಗಲೇ ಒಂದು ಬೊಮ್ಮರ VSSN ಸಾಲದಲ್ಲಿ ಇದ್ದದನ್ನ ನಮ್ಮ ರಾಮಮೂರ್ತಿ ನೇತೃತ್ವದಲ್ಲಿ ನಮ್ಮ ಪಕ್ಷಕ್ಕೆ ಬಂದ ನಂತರ ಇವತ್ತು ಅಭೂತಪೂರ್ವವಾಗಿ ಒಂದು ಹೊಸ ಬಿಲ್ಡಿಂಗು ಒಂದು ಲಾಭದಿಂದ ಇವತ್ತು ನಮ್ಮ ಸೊಸೈಟಿ ಬೆಳೀತಾ ಇರೋದು. ಎಲ್ಲರ ಶ್ರಮದಿಂದ, ರೈತರ ಎಲ್ಲರ ಸಹಕಾರದಿಂದ ಬೆಳೀತಾ ಇದೆ. ಇದನ್ನು ಮುಂದೆ ಇವತ್ತೇನು ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲ ನಿರ್ದೇಶಕರು ಇವತ್ತೆಲ್ಲ ಸೇರಿ ಅದ್ರ ಇನ್ನೂ ಹತ್ತಿರದಲ್ಲಿ ನಡ್ಕೊಂಡು ಇನ್ನೂ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ರೈತರಿಗೆ ಹತ್ತಿರವಾಗಂಥ ರೀತಿ ನಾವು ಸಂಸ್ಥೆ ಬೆಳೆಸ್ಕೊಂಡ್ತಿರೋದು ಮೂಲಕ. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರು, JDS ಮುಖಂಡರು ನೂತನ ಅಧ್ಯಕ್ಷರಿಗೆ ಅಭಿನಂದಿಸಿದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.